ಕೋಗಿಲು ಲೇಔಟ್ನಲ್ಲಿ ಅಕ್ರಮ ನಿವಾಸಗಳನ್ನು ತೆರವು ಮಾಡಿದ ಬಳಿಕ ಈಗ ಅಧಿಕಾರಿಗಳ ಕಣ್ಣು ಥಣಿಸಂದ್ರದ ಕಡೆ ನೆಟ್ಟಿದೆ. ಇವತ್ತು ಥಣಿಸಂದ್ರದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ಬಿಡಿಎ ವತಿಯಿಂದ ಅಕ್ರಮ ಮನೆಗಳನ್ನು ತೆರವು ಮಾಡಲಾಗಿದೆ. ಥಣಿಸಂದ್ರದ ಸಮೀಪದಲ್ಲಿರುವಂತಹ ಅಶ್ವಥ್ ನಗರದಲ್ಲಿ ಒಂದು ಡೆಮಾಲಿಷನ್ ಪ್ರೋಸೆಸ್ ಕೈಗೊಂಡಿರುವಂಥದ್ದು. ಬೆಳಗ್ಗೆಯಿಂದ ಸುಮಾರು 60 ಮನೆಗಳನ್ನು ಅಧಿಕಾರಿಗಳು ತೆರವು ಮಾಡಿದ್ದಾರೆ. ಇನ್ನು ಬಿಡಿಎ ವಿರುದ್ಧ ಇದೇ ಸಂದರ್ಭದಲ್ಲಿ ಸ್ಥಳೀಯರು ಗರಂ ಆಗಿದ್ದಾರೆ. ಯಾವುದೇ ಥರದ ನೋಟಿಸನ್ನು ಕೊಡದೆ ಏಕಾಏಕಿ ಈ ರೀತಿಯಾಗಿ ಬಂದು ನಮ್ಮ ಮನೆಗಳನ್ನು ಕೆಡವು ಹಾಕಿದ್ದಾರೆ ಅನ್ನುವಂಥ ಒಂದು ಕೋಪವನ್ನು, ಸಿಟ್ಟನ್ನು, ಸೆಡುವನ್ನು ಅವರು ಹೊರಹಾಕಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವು ಕಾರ್ಯಾಚರಣೆ ಭಾರೀ ಸುದ್ದಿಯನ್ನು ಮಾಡಿತ್ತು. ರಾಷ್ಟ್ರವ್ಯಾಪಿ ದೇಶದ ಗಮನವನ್ನು ಸೆಳೆದಿತ್ತು. ಆದರೆ ಇವತ್ತು ಕೋಗಿಲು ಲೇಔಟ್ ಬಳಿಕ ಥಣಿಸಂದ್ರದ ಅಶ್ವಥ್ ನಗರದಲ್ಲಿ ಈಗ ಬಿಡಿಎ ಅಧಿಕಾರಿಗಳು ಅಕ್ರಮ ಮನೆಗಳನ್ನು ನೆಲಸಮ ಮಾಡಿದ್ದಾರೆ. ಆ ಆಪರೇಷನ್ ಅನ್ನು ಗಮನಿಸ್ತಾ ಇದ್ವಿ. ಜೆಸಿಬಿಯನ್ನು ಬಳಸಿ ಸುಮಾರು 60ಕ್ಕೂ ಹೆಚ್ಚು ಮನೆಗಳನ್ನು ಇಲ್ಲಿಯವರೆಗೂ ಅಧಿಕಾರಿಗಳು ಕೆಡವಿ ಹಾಕಿದ್ದಾರೆ. ಸೊ ಆ್ಯಸ್ ಯೂಶುವಲ್ ಅಲ್ಲಿನ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಥರದ ಮುನ್ಸೂಚನೆಯನ್ನು ಕೊಡದೆ ಈ ರೀತಿಯಾಗಿ ಏಕಾಏಕಿ ಕ್ರಮ ಕೈಗೊಂಡಿದ್ದಾರೆ ಅನ್ನುವಂಥದ್ದು ಅವರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಏಕಾಏಕಿ ನಮ್ಮ ಮನೆಗಳನ್ನು ತೆರವು ಮಾಡಿದ್ದು, ಯಾವುದೇ ಥರದ ಮುನ್ಸೂಚನೆಯನ್ನು ಕೊಟ್ಟಿಲ್ಲ, ಯಾವುದೇ ಥರದ ನೋಟಿಸನ್ನು ನಮಗೆ ಕೊಟ್ಟಿಲ್ಲ. ಕೊಟ್ಟಿದ್ದರೆ ಬಹುಶಃ ನಾವು ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದ್ವಿ. ಆದರೆ ಹೀಗೆ ಏಕಾಏಕಿ ನೋಟಿಸ್ನೂ ಕೊಡದೆ, ನಮಗೆ ಯಾವುದೇ ಥರದ ಒಂದು ಮುನ್ಸೂಚನೆಯನ್ನು ಕೊಡದೆ ಬೆಳಗ್ಗೆ ಬಂದು ತೆರವು ಮಾಡಿದ್ದಾರೆ. ಜೊತೆಗೆ ಈ ರೀತಿಯಾಗಿ ತೆರವು ಮಾಡೋದು ಮುಂದುವರೆದ್ರೆ ಆತ್ಮಹತ್ಯೆ ಮಾಡಿಕೊಳ್ತೀವಿ ಅನ್ನುವಂಥ ಬೆದರಿಕೆಯನ್ನು ಕೂಡ ಅಲ್ಲಿನ ಸ್ಥಳೀಯ ನಿವಾಸಿಗಳು ಅಧಿಕಾರಿಗಳಿಗೆ ಹಾಕಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭರತ್, ಈಗ ಕೋಗಿಲು ಲೇಔಟ್ನಲ್ಲಿ ಗಮನಿಸಿದ್ವಿ, ವಾಸೀಂ ಹಾಗೂ ವಿಜಯ್ ಅನ್ನುವಂಥ ಇಬ್ಬರು ಕಿಂಗ್ ಪಿನ್ಗಳು ಅವರೇ ಈ ಒಂದು ಅಕ್ರಮ ಮನೆಗಳು ನಿರ್ಮಾಣ ಆಗಲಿಕ್ಕೆ ಕಾರಣ ಅನ್ನುವಂಥದ್ದು. ಅದೇ ಥರ ಇಲ್ಲೂ ಕೂಡ ಯಾವ್ದಾದ್ರು ಕಿಂಗ್ ಪಿನ್ಗಳಿದ್ದಾರಾ ಅಂತ, ಮಧ್ಯವರ್ತಿಗಳಿದ್ದಾರಾ ಅಂತ? ಅವಳು ಸದ್ಯಕ್ಕೆ ಕಿಂಗ್ ಪಿನ್ಗಳಾಗಿ ಅಥವಾ ಮಧ್ಯವರ್ತಿಗಳ ಇರೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಸುಮಾರು 15 ವರ್ಷಗಳಿಂದ 20 ವರ್ಷಗಳ ಹಿಂದೆ ಕಟ್ಟಿರುವಂತಹ ಮನೆಗಳಿದಾವೆ. ಸೊ ಹಾಗಾಗಿ ಈ ಮನೆಗಳನ್ನ ಇವತ್ತು ಏಕಾಏಕಿ ಬಿಡಿಎದವರು ಬೆಳ್ಳಂಬೆಳಗ್ಗೆ ಬಂದು ಯಾವುದೇ ರೀತಿಯಾದ ನೋಟಿಸ್ ಕೊಟ್ಟಿಲ್ಲ ಅಂತೇಳಿ ಮನೆಯ ನಿವಾಸಿಗಳು ಜೊತೆಗೆ ಸ್ಥಳೀಯರು ಆರೋಪವನ್ನ ಮಾಡ್ತಾ ಇದ್ದಾರೆ. ಸುಮಾರು 60ಕ್ಕೂ ಅಧಿಕ ಮನೆಗಳನ್ನ ಇದುವರೆಗೂ ಡೆಮಾಲಿಷ್ ಮಾಡಲಾಗಿದೆ. ಇನ್ನು 40ಕ್ಕೂ ಅಧಿಕ ಮನೆಗಳಿದಾವೆ, ಗೋಡನ್ಗಳಿದಾವೆ, ದೊಡ್ಡ ದೊಡ್ಡ ಗ್ಯಾರೇಜ್ಗಳಿದಾವೆ, ಜೊತೆಗೆ ಒಂದು ಮಸೀದಿ ಕೂಡ ಇರುವಂತದ್ದು ಸ್ಥಳದಲ್ಲಿ. ಅಂದ್ರೆ ನೀವು ಗಮನಿಸ್ತಾ ಇದ್ರೆ ಎಲ್ಲವೂ ಕೂಡ ಬಹುತೇಕ ಹಳೆ ಮನೆಗಳ, ಅಂದ್ರೆ 15-20 ವರ್ಷ ಹಿಂದೆ ಕಟ್ಟಿರುವಂತಹ ಮನೆಗಳೇ. ಅಂದ್ರೆ ಬಹುತೇಕ ಎಲ್ಲರ ಬಳಿ ಕೂಡ ದಾಖಲಾತಿಗಳು ಕೂಡ ಇದೆ ಮನೆಗೆ ಸಂಬಂಧಪಟ್ಟಂತೆ. ಅಂದ್ರೆ ಹಕ್ಕುಪತ್ರಗಳಿದಾವೆ. ರೀಸೆಂಟ್ ಆಗಿ ಏನು ಈ ಖಾತಾ ಒಂದು ಅಭಿಯಾನ ಮಾಡಿದ್ರು, ಆ ಅಭಿಯಾನದಲ್ಲಿ ಕೂಡ ಸಾಕಷ್ಟು ಜನರು ಕೂಡ ಈ ಖಾತೆಯನ್ನ ಪಡೆದುಕೊಂಡಿದ್ದಾರೆ. ಅಂದ್ರೆ ಯಾರಿಗೂ ಕೂಡ ಏಕಾಏಕಿ ನೋಟಿಸ್ ಕೊಡದೆ ಬೆಳ್ಳಂಬೆಳಗ್ಗೆನೆ ಬಂದು ಮನೆಗಳನ್ನ ಡೆಮಾಲಿಷ್ ಮಾಡ್ತಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ಗಂಭೀರ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಪಕ್ಕದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸೇರಿದಂತಹ ಜಾಗ ಇದೆ, ಆ ಜಾಗವನ್ನು ಅಭಿವೃದ್ಧಿ ಮಾಡೋ ಒಂದು ಉದ್ದೇಶದಿಂದ ಬಿಡಿಎ ಜೊತೆ ಕೈ ಸೇರಿಕೊಂಡು ಡಿಸಿಎಂ ಅವರಿಗೆ ಒತ್ತುವರಿ ತೆರವು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ನೀವು ಗಮನಿಸಬಹುದು, ಸಾಕಷ್ಟು ನಿವಾಸಿಗಳಲ್ಲಿ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಮನೆ ಮುಂದೆ ಕುತ್ಕೊಂಡು ಅಳ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ಕಾಣಿಸ್ತಾ ಇತ್ತು ನಮಗೆ. ಮತ್ತೆ ಇನ್ನೊಂದು ಮನೆಯಲ್ಲಿ ಕಳೆದ 3 ತಿಂಗಳ ಹಿಂದೆಯಷ್ಟೇ ಅವರು ಬಂದು ಇಲ್ಲಿ ಮನೆಯನ್ನ ಖರೀದಿ ಮಾಡಿರುತ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ದಾಖಲಾತಿಗಳನ್ನು ಕೂಡ ಅವರು ಲೀಗಲ್ ಆಗಿ ನಾವು ಮಾಡ್ಕೊಂಡಿದೀವಿ ಅಂತ ಹೇಳ್ತಾರೆ. ಮನೆಯಲ್ಲಿ ಮಗಳ ಮದುವೆ ಇತ್ತು, ಆ ಮದುವೆಗೆ ಪೋಸ್ಟ್ಪೋನ್ ಮಾಡಿ ಅದರಿಂದ ಬಂದಂತಹ ಒಂದು ದುಡ್ಡಲ್ಲಿ ನಾವು ಮನೆ ಕಟ್ಕೊಂಡಿದ್ವಿ. ಇವತ್ತು ಏಕಾಏಕಿ ಬಿಡಿಎದವರು ಬಂದು ಮನೆಯನ್ನ ಡೆಮಾಲಿಷ್ ಮಾಡ್ತಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ 2.25 ಎಕರೆ ಜಾಗ ಇದೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಇಲ್ಲಿ ಕಿಂಗ್ ಪಿನ್ಗಳಾಗ್ಲಿ ಅಥವಾ ಮಧ್ಯವರ್ತಿಗಳಾಗ್ಲಿ ಈ ರೀತಿಯಾದ ಒಂದು ವಿಚಾರಗಳು ಕಂಡು ಬರ್ತಾ ಇಲ್ಲ. ಆದ್ರೆ ಸಾಕಷ್ಟು ವರ್ಷಗಳಿಂದ ಇಲ್ಲಿ ವಾಸವಾಗ್ತಾ ಇದ್ರು. ಆದ್ರೆ ಇದು ಬಿಡಿಎ ಜಾಗದಲ್ಲಿ ಅವರು ವಾಸವಾಗಿದ್ರು. ಆದ್ರೆ ಬಿಡಿಎದವರು ಇಷ್ಟು ವರ್ಷ ಯಾಕೆ ಇವರನ್ನ ತೆರವುಗೊಳಿಸುವಂತ ಒಂದು ಕೆಲಸವನ್ನ ಮಾಡಿಲ್ಲ ಅಂತ ಹೇಳಿ ಕೂಡ ಸ್ಥಳೀಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಮನೆಗಳನ್ನ ಕಟ್ಟಬೇಕಾದ್ರೆ ಯಾರು ಪ್ರಶ್ನೆ ಮಾಡಲಿಲ್ಲ. ಇಷ್ಟು ವರ್ಷದಿಂದ ಎಲ್ಲಾ ದಾಖಲಾತಿಗಳನ್ನ ಸರ್ಕಾರದಿಂದ ಪಡ್ಕೊಂಡಿದ್ದೇವೆ, ಸರ್ಕಾರದ ಯೋಜನೆಗಳನ್ನ ಪಡ್ಕೊಂಡಿದ್ದೇವೆ, ಹಕ್ಕುಪತ್ರಗಳನ್ನ ಪಡ್ಕೊಂಡಿದ್ದೇವೆ, ರೇಷನ್ ಕಾರ್ಡ್ ಪಡ್ಕೊಂಡಿದ್ದೇವೆ, ವೋಟ್ ಹಾಕ್ತಾ ಇದ್ದೇವೆ, ಈ ಖಾತಾ ಕೂಡ ಮಾಡಿಸ್ಕೊಂಡಿದ್ದೇವೆ. ಆದ್ರೆ ಇದುವರೆಗೂ ಕೂಡ ಯಾರು ಬಂದು ನಮ್ಮನ್ನ ಪ್ರಶ್ನೆ ಮಾಡಲಿಲ್ಲ. ಆದ್ರೆ ಇವತ್ತು ಏಕಾಏಕಿ ಬಿಡಿಎದವರು ಬಂದು ಇದು ಬಿಡಿಎ ಜಾಗ ಅಂತ ಹೇಳಿ ತೆರವುಗೊಳಿಸೋದು ಎಷ್ಟು ಸರಿ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರಬಹುದು, ಮನೆಯನ್ನ ಕಳೆದುಕೊಂಡಂತಹ ಒಂದು ಮನೆ ಮಾಲೀಕರಲ್ಲಿ ತಮ್ಮ ಕಣ್ಣೀರನ್ನ ಹೊರಗಡೆ ಹಾಕಿ ಇಲ್ಲಿ ಬೇಸರವನ್ನ ವ್ಯಕ್ತಪಡಿಸುತ್ತಾ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುವಂತಹ ದೃಶ್ಯಗಳು ಕೂಡ ಕಾಣಿಸ್ತಾ ಇದೆ. ಇನ್ನು ಅಂದ್ರೆ ಬೆಳಗ್ಗೆ 7 ಗಂಟೆಯಿಂದ ಇಲ್ಲಿ ಆರಂಭವಾಗಿರುವಂತಹ ಕಾರ್ಯಾಚರಣೆ ಇನ್ನು ಬಹುತೇಕ ಮುಗ್ದಿಲ್ಲ. ಅಂದ್ರೆ ಸಂಜೆ ಅಷ್ಟರಲ್ಲಿ ಆಲ್ಮೋಸ್ಟ್ ಏನು 2.25 ಎಕರೆ ಪ್ರದೇಶದಲ್ಲಿ ಬಿಡಿಎ ಜಾಗ ಅಂತ ಏನು ಮಾರ್ಕ್ ಮಾಡಿದ್ದಾರೆ. ಆ ಎಲ್ಲಾ ಜಾಗವನ್ನ ಒತ್ತುವರಿಯನ್ನ
ತೆರವುಗೊಳಿಸುವಂತ ಕೆಲಸವನ್ನ ಬಿಡಿಎದವರು ಮಾಡ್ತಾರೆ. ಜೊತೆಗೆ ಪೊಲೀಸ್ ಭದ್ರತೆ ಕೂಡ ಇದೆ. ಸಹಜವಾಗಿ ಇಲ್ಲಿ ಅಲ್ಪಸಂಖ್ಯಾತ ಜನ ಜಾಸ್ತಿ ಇರೋದ್ರಿಂದ ಏನಾದ್ರೂ ಅಹಿತಕರ ಘಟನೆಗಳು ನಡೆಯಬಹುದು ಅನ್ನೋ ಒಂದು ಮುನ್ನೆಚ್ಚರಿಕೆಯಿಂದ ಸಾಕಷ್ಟು ಪೊಲೀಸರನ್ನ ಕೂಡ ಭದ್ರತೆಗೆ ಕರ್ಕೊಂಡು ನಿಯೋಜಿಸಲಾಗಿದೆ. ಎದುರುಗಡೆ ಗಮನಿಸ್ತಾ ಇದ್ರೆ ಒಂದು ಮಸೀದಿ ಕೂಡ ಇದೆ. ಮಸೀದಿಗೂ ಕೂಡ ಈಗ ಡೆಮಾಲಿಷ್ ಮಾಡುವಂತಹ ಚಾನ್ಸಸ್ ಇದೆ. ಸದ್ಯಕ್ಕೆ ಏನು ನಿಲ್ಲಿಸಿದ್ದಾರೆ. ಸೊ ನೆಕ್ಸ್ಟ್ ಈಗ ಜೆಸಿಬಿಗಳು ಪಕ್ಕದಲ್ಲಿ ಹಾಗೆ ಬರ್ತಾ ಮಸೀದಿಯನ್ನು ಕೂಡ ಡೆಮಾಲಿಷ್ ಮಾಡುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ಕೋಗಿಲೆ ಲೇಔಟ್ ನಲ್ಲಿ ಏನು ಡೆಮಾಲಿಷ್ ಆಯ್ತು, ಆ ಒತ್ತುವರಿ ಆದಂತ ಬಳಿಕ ಅವರಿಗೆ ಪುನರ್ವಸತಿ ಕಲಿಸಬೇಕಂತ ಏನು ಆಗ್ರಹ ಬಂದಿದೆ, ಆ ಒಂದು ಸಮಸ್ಯೆನೇ ಇನ್ನು ಬಗೆಹರಿಸೋದಕ್ಕೆ ಸಾಧ್ಯವಾಗ್ಲಿಲ್ಲ. ಅವರಿಗೆ ಇನ್ನು ಮನೆಗಳನ್ನ ಕೊಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಇಷ್ಟರಲ್ಲೇ ಈಗ ಮತ್ತೊಂದು ಬೃಹತ್ತಾದ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಬಿಡಿಎದವರು, ಈ ಸಲ ಬಿಡಿಎದವರು ಅಂದ್ರೆ ಅಲ್ಲಿ ಕೋಗಿಲೆ ಲೇಔಟ್ ನಲ್ಲಿ ಆಗಿರೋದು ಘನತ್ಯಾಜ್ಯ ವಿಭಾಗದ ಕಡೆಯಿಂದ ಒತ್ತುವರಿ ತೆರವಾಗ ಇರುವಂತ ಕೆಲಸ, ಈ ಸಲ ಬಿಡಿ ಅವರು ಒತ್ತುವರಿ ತೆರವು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಏನು ಆಲ್ಮೋಸ್ಟ್ ಒಂದು 60ರಿಂದ 70 ಮನೆಗಳನ್ನ ಡೆಮಾಲಿಷ್ ಮಾಡಿದ್ದಾರೆ. ಇನ್ನು ಉಳಿದಂತೆ ಮನೆಗಳನ್ನ ಡೆಮಾಲಿಷ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ರಾಹುಲ್, ಈಗ ನಿಮ್ಮ ಹತ್ರ ಎಲ್ಲಾ ದಾಖಲೆಗಳು ಇದೆ, ಅಕ್ರಮವಾಗಿ ಈ ಖಾತಾನು ಇದೆಯಪ್ಪ, ಎಲ್ಲ ಇದೆಯಪ್ಪ. ಈ ತರ ನನ್ಗೆ ಮಾಡ್ತಾರೆ ಡೆಮಾಲಿಷನ್ ಗೊತ್ತಾಗಿಲ್ಲ. ಇಮಿಡಿಯೇಟ್ಲಿ ಬನ್ನಿ, ಒಂದು ನೋಟಿಸ್ ಕೊಡಿಲ್ಲ, ಒಂದು ಏನು ನಮ್ಗೆ ಇದು ಇನ್ಫಾರ್ಮೇಶನ್ ಮಾಡಿಲ್ಲ. ಬನ್ನಿ ಡೆಮಾಲಿಷನ್ ಮಾಡಬೇಕು, ಬೆಳಿಗ್ಗೆ ಬನ್ನಿ ಕೇಳಿ, ಇಲ್ಲ ಮಾಡ್ಲೇಬೇಕು ಮಾ, ಆರ್ಡರ್ ಬಂದಿದೆ ನಾವು ಮಾಡ್ಲೇಬೇಕು ಮಾ ಅಂತ. ಮತ್ತೆ ಏನ್ ಮಾಡ್ಬೇಕು ಸರ್ ನಾವು? ಕೋರ್ಟಿನ ಆರ್ಡರ್ ತಗೊಂಡ್ಬಂದಿದ್ದಾರೆ, ಗೊತ್ತಾಗಿಲ್ಲ ಏನು ಆರ್ಡರ್ ಏನ್ರ ಯಾರಿಗೆ ತೋರಿಸಿಲ್ಲ. ಸಮಸ್ಯೆ ಇಷ್ಟು ಜನ 20 ಜನ ಆಗಿದೆ. ಈ ಖಾತಾ ಎಷ್ಟು ವರ್ಷದಿಂದ ನೀವಿದ್ದೀರಾ? 11 ವರ್ಷ ಆಯ್ತು. 1 ವರ್ಷ ಇಲ್ಲ, ಹಳೆ ಮನೆ ತಗೊಂಡಿದ್ವಿ, ಬೇರೆ ಕೊಟ್ಟಿದ್ವಿ. ಅದು 28 to 25 years ಆಯ್ತು ಅವ್ರದ್ದು. ಇದೆ ಇದ್ದಲ್ಲಿ ಎಲ್ಲ ಇಲ್ಲ, ನನ್ಗೆ ಗೊತ್ತಾಗಿಲ್ಲ ಸರ್, ಗೊತ್ತಾಗಿಲ್ಲ ಸರ್. ಅದು ವಿಡಿಯೋನು ಗೊತ್ತಾಗಿಲ್ಲ ಸರ್ ನಮ್ಗೆ. ಈಗೆಲ್ಲ ಅಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ಟ್ಯಾಕ್ಸ್ ಇದೆ, ಈ ಖಾತಾ ಇದೆ, ಲೈಟ್ ಬಿಲ್ ಇದೆ, ವಾಟರ್ ಬಿಲ್ ಇದೆ, ಎಲ್ಲ ಇದೆ ಸರ್. ಏನಿಲ್ಲ ಎಲ್ಲ ಇದೆ ಸರ್, ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ಲಿಸ್ಟರ್ ಮಾಡಿದ್ದೆಲ್ಲ ಇದೆ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ? ಯಾಕಂದ್ರೆ ಈ ಮನೆ ಎಲ್ಲ ಈ ತರ ಮಾಡ್ರೆ ನಮ್ಗೆ ಏನು ಸಹಾಯ ಬೇಕು, ಏನು ಯಾರು ಬಂದು ಕೇಳಿಲ್ಲ. ನೀವು ತರ ಜನ ಬಂದು ರಿಪೋರ್ಟ್ ತಗೊಳ್ತಾರೆ, ಮತ್ತೆ ನಾವು ಏನ್ ಮಾಡ್ಬೇಕು ಸರ್? ನಮ್ಮ ಯಜಮಾನ್ ಹಾರ್ಟ್ ಪೇಷಂಟ್, ನಾನು BP ಶುಗರ್, ನನಗೆ 5 ಆಪರೇಷನ್ ಆಗಿದೆ. ಏನ್ ಮಾಡ್ಬೇಕು? ಆವಾಗ ಏನು ನಮ್ಮ ಹುಡುಗ ತಗೊಂಡು ಕೊಟ್ಟಿದ್ದು ನಾ ಇರೋನು, ಮತ್ತೆ ಏನ್ ಮಾಡ್ಬೇಕು? ಹೋಗ್ಬಿಟ್ಟು ಸ್ಟೇ ಮಾಡ್ಕೊಂಡು ಬರ್ತಾ ಇದ್ವಿ. ಆಮೇಲೆ ಎರಡನೇದು ಏನಂದ್ರೆ DK ಶಿವಕುಮಾರ್ ಏನ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದಾರೆ, ಅವ್ರ ಲ್ಯಾಂಡ್ ಇಲ್ಲಿ 13 ಎಕರೆ ಇದೆ. ಆ ಲ್ಯಾಂಡ್ ಡೆವಲಪ್ಮೆಂಟ್ ಮಾಡೋಸ್ಕೋಸ್ಕರ ಇವರು ನಮ್ಮ ಇಡೀ ಟೋಟಲ್ ಏರಿಯಾವನ್ನು ಡೆಮಾಲಿಷನ್ ಮಾಡಿದ್ರೆ ಯಾವ ನ್ಯಾಯ ಇದು? ಆ ಲ್ಯಾಂಡ್ಗೆ ಅವ್ರು 13 ಎಕರೆಗೆ ಲ್ಯಾಂಡ್ ಇಲ್ಲ, ರೋಡ್ ಇಲ್ಲ ಅಂತ ಅಲ್ಲಿಂದ ಸುಮಾರು 800 ರೋಡ್ ಇಂದ ಅವರು 100 ಅಡಿ ರೋಡ್ ತಗೊಂಡ್ ಬಂದವ್ರೆ. ಆಲ್ರೆಡಿ ಅಲ್ಲಿ ಬಿಡಿಯೋದು ಏನಿದೆ ಅಲಾಟ್ ಆಗಿದೆ ಅಲ್ಲಿ, ಮತ್ತೆ ಅಲ್ಲಿ ಬಫರ್ ಝೋನ್ ಇತ್ತು. ಏನ್ ಮಾಡಿದಾರೆ, ಅವ್ರಿಗೆ ಆಲ್ಟರ್ನೇಟಿವ್ ಜಾಗ ಕೊಟ್ಟಿದ್ದಾರೆ. ಯಾರಿಗೆ? ಬಿಡಿ ಅಲಾಟಿಸ್ಗೆ ಕೊಟ್ಟಿ ಆ ಬಫರ್ ಝೋನ್ ಮತ್ತೆ ಆ ಜಾಗ ಏನ್ ಅಲಾಟ್ ಮಾಡಿದ್ರು ಅದೆಲ್ಲ ಏನ್ ಮಾಡಿದಾರೆ, 100 ಫೀಟ್ ರೋಡ್ ಮಾಡ್ಬಿಟ್ಟವ್ರೆ ಆಲ್ರೆಡಿ. ಇಲ್ಲಿಂದ ಎಂಟ್ರೆನ್ಸ್ಗೆ, ಈ ಕಡೆ ಎಂಟ್ರೆನ್ಸ್ಗೆ ಅವ್ರಿಗೆ ಒಂದು ಒಳ್ಳೆ ಆಕ್ಸೆಸ್ ಇಲ್ಲ ರೋಡ್ಗೆ ಎಂಟರ್ ಮಾಡಕ್ಕೆ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದಾರೆ ಇವರು, 13 ಎಕರೆ ಏನಿದು 2 ಎಕರೆ 13 ಕುಂಟೆ ಇದೆ, ಟೋಟಲ್ ಡೆಮಾಲಿಷನ್ ಮಾಡಿಬಿಟ್ಟು ಅಲಾಟಿಸ್ ಸ್ವಲ್ಪ ಕೊಡ್ತಾರೆ, ಮತ್ತೆ ರೋಡ್ ಇದ್ ಮಾಡ್ತಾ ಇದಾರೆ. ಮತ್ತೆ ನಮ್ ಏನಂದ್ರೆ ಗೌರ್ಮೆಂಟ್ ಇಂದ ಒಂದು ರಿಕ್ವೆಸ್ಟ್, ಏನ್ ನಮ್ಮ ಟೋಟಲ್ ಮುಸ್ಲಿಂ ಮತ್ತೆ ದಲಿತ್ ಕಮ್ಯುನಿಟಿ ಏನ್ ಕಾಂಗ್ರೆಸ್ ಮೇಲೆ ನಂಬಿಕೆ ಇಟ್ಕೊಂಡು ನಾವು ವೋಟ್ ಹಾಕಿ ಗೆಲ್ಸಿದೀವಿ, ನಮ್ ಮೇಲೆ ಏನಾದ್ರು ಕಾಳಜಿ ಇದ್ರೆ ನಿಮ್ಗೆ, ನೀವು ಏನ್ 13 ಎಕರೆ ಇದೆಯಲ್ವಾ ಯಾರ್ದು DK ಶಿವಕುಮಾರ್ದು, ಅಲ್ಲಿ ನಿಮ್ಮ ಅಲಾಟಿಗೆ ಅಲಾಟ್ ಮಾಡಿದಿರಲ್ವಾ, ಅಲ್ಲಿ ಕೊಡ್ಬಿಡಿ ನೀವು ಅಲಾಟಿ. ಇಲ್ಲಿ ಬಡವರಿ ಇರೋದು ಬಿಟ್ಕೊಡಿ ಅಂತ ನಮ್ಮ ಒಂದೇ ಒಂದು ರಿಕ್ವೆಸ್ಟ್.